ಗೊಬ್ಬರದ ಬೆಲೆ ಹೆಚ್ಚಳ ಮಾಡಿರುವ ಕೇಂದ್ರ ಸರ್ಕಾರದ ಕ್ರಮಕ್ಕೆ ಖಂಡನೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕಿನ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಗುಡಿಬಂಡೆ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ, ಕೃಷಿ ಇಲಾಖೆ ಕಚೇರಿಯ ಮುಂದೆ ಧರಣಿ ಮಾಡಿ ಕೇಂದ್ರ ಬಿಜೆಪಿ ಸರ್ಕಾರ ಏಕಾಏಕಿ ಅವೈಜ್ಞಾನಿಕವಾಗಿ ರಸಗೊಬ್ಬರಗಳ ಮೇಲೆ ಏರಿಕೆ ಮಾಡಿದ್ದಾರೆ. ಮೊದಲೇ ತಾಲೂಕಿನ ಜನತೆ ಸಂಕಷ್ಟದಲ್ಲಿರುವ ರೈತರು ಮತ್ತಷ್ಟು ಸಂಕಷ್ಟಕ್ಕೆ ಒಳಗಾಗುವಂತೆ ಆಗಿದೆ. ಕೇಂದ್ರ ಸರ್ಕಾರ ರಸಗೊಬ್ಬರಗಳ ಬೆಲೆ ಇಳಿಸಿದಲ್ಲಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಬೀದಿಗಿಳಿದು ಹೋರಾಟ ಮಾಡುವುದು ಅನಿವಾರ್ಯವಾಗಿದೆ. ಆದ್ದರಿಂದ ಈ ಕೂಡಲೇ ರಾಷ್ಟ್ರಪತಿಗಳು ಮಧ್ಯಪ್ರವೇಶಿಸಿ ಕೇಂದ್ರ ಸರ್ಕಾರ ಹೆಚ್ಚಳ ಮಾಡಿರುವ ರಸಗೊಬ್ಬರಗಳ ಬೆಲೆಯನ್ನು ಇಳಿಕೆ ಮಾಡುವಂತೆ ಸೂಕ್ತ ನಿರ್ದೇಶನ ಮಾಡಬೇಕೆಂದು ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನು ಕೂಗುತ್ತಾ ಸಹಾಯಕ ತೋಟಗಾರಿಕಾ ಕೃಷಿ ನಿರ್ದೇಶಕರಿಗೆ ಮನವಿಯನ್ನ ಸಲ್ಲಿಸಿದರು. ಜಿಎನ್ ಕೃಷ್ಣಾರೆಡ್ಡಿ ಇವತ್ತು ರೈತನ ಹಿತವನ್ನ ಕಾಪಾಡುವ ದೃಷ್ಟಿ ಇಲ್ಲದೆ, ಆ ದೃಷ್ಟಿಯಿಂದ ರೈತರ ಹಿತವನ್ನ ಕಾಪಾಡುವ ದೃಷ್ಟಿಯನ್ನು ಇಟ್ಟುಕೊಳ್ಳದೆ ಕೇವಲ ಯದ್ವಾ ತದ್ವಾ ಇವತ್ತನ್ನ ರಸಗೊಬ್ಬರಗಳನ್ನ ಹೇರಿಸ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಇವತ್ತು ಏನಂತ ರಸಗೊಬ್ಬರಗಳ ತಯಾರಿಕೆಗೆ ಬೇಕಾಗಿರುವಂತಹ ಕಚ್ಚಾ ಸಾಮಗ್ರಿಗಳಿದ್ದಾವೆ, ರಾ ಮೆಟೀರಿಯಲ್ಸ್ ಅಂತ ಕರಿತೀವಿ, ಫಾಸ್ಫರಸ್, ಸಲ್ಫರ್, ಇಂಥವೆಲ್ಲವೂ ಕೂಡ ನಾವು ಚೈನಾ ದೇಶದ ಮೇಲೆ ಇವತ್ತು ಅವಲಂಬಿತರಾಗ್ತಾ ಇದೆ. 11 ವರ್ಷಗಳಿಂದ ಈ ದೇಶದಲ್ಲಿ ಯಾವುದೇ ಉತ್ಪಾದನೆಯನ್ನು ನಾವು ನೋಡ್ರಿ ಸ್ವಾವಲಂಬಿಯಾಗಿ ಈ ದೇಶವನ್ನು ಆತ ರೂಪಿಸಲಿಲ್ಲ. ಎಲ್ಲವೂ ಕೂಡ ನಾವು ವಿದೇಶಗಳ ಮೇಲೆ, ಅದರಲ್ಲೂ ಬಹುತೇಕ ಚೈನಾ ಮೇಲೆ ಆಧಾರ ಬಿದ್ದು ಈ ದೇಶದಲ್ಲಿ ನಾವು ನಡಿಬೇಕಾಗಿದೆ. ಸ್ವಾವಲಂಬಿ ಆಗುವ ನಿಟ್ಟಿನಲ್ಲಿ ಈ ದೇಶವನ್ನು ಮುನ್ನಡೆಸಲಿಕ್ಕೆ ನರೇಂದ್ರ ಮೋದಿ ಕೈನಲ್ಲಿ ಆಗಲಿಲ್ಲ. ಇದನ್ನ ಭಾರಿ ಗಂಭೀರವಾಗಿ ನಾವು ಇವತ್ತು ಯೋಚನೆ ಮಾಡಬೇಕಿದೆ. ಇವತ್ತು ಚೈನಾ ಅಲ್ಲಿರುವಂತಹ ಕಚ್ಚಾ ಸಾಮಗ್ರಿಗಳನ್ನು ನಿಲ್ಲಿಸಿದ 3 ತಿಂಗಳಿಂದ ಅದಕ್ಕೆ ಬೇರೆ ಬೇರೆ ವಿದೇಶಾಂಗ ನೀತಿಗಳು, ಯುದ್ಧ ಕಾರಣಗಳು ಎಲ್ಲ ಇದಾವೆ. ಆ ನಿಲ್ಲಿಸಿರೋ ಕಾರಣಗಳಿಂದ ಇವತ್ತು ಡಿಎಪಿ ತುಂಬಾ ಕೊರತೆ ಆಗ್ತಾ ಇದೆ. ಬೆಳೆಗಳು ಸರಿಯಾಗಿ ಇಳುವರಿ ಆಗ್ತಾ ಇಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಒಂದು ರಸಗೊಬ್ಬರವನ್ನ ಏರಿಕೆ ಮಾಡಿರುವುದು ರೈತರಿಗೆ ಒಂದು ತುಂಬಲಾರದ ನಷ್ಟ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಇವತ್ತು ನಾವು ಏನು ಗುಡಿಬಂಡೆ ತಾಲೂಕಲ್ಲಿ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಅವರೇನು ಬಿಜೆಪಿಯವರು, ಕೇಂದ್ರ ಬಿಜೆಪಿ ಸರ್ಕಾರ ಏನು ರಸಗೊಬ್ಬರ ಇರ್ಬೋದು, ಇವತ್ತು ದಿನಸಿ ವಸ್ತುಗಳ ಬಗ್ಗೆ ಏನೋ ಬೆಲೆ ಕಡಿಮೆ ಮಾಡದೇ ಇದ್ರೆ ಇನ್ನೂ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಹಾಗೂ ಈ ಒಂದು ಪ್ರತಿಭಟನೆಗೆ ಎಲ್ಲ ನಮ್ಮ ರೈತರು ಇರ್ಬೋದು, ಕಾಂಗ್ರೆಸ್ ಪಕ್ಷದ ಮುಖಂಡರು ಎಲ್ಲ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಎಲ್ಲರಿಗೂ ನಾನು ಅಭಿನಂದನೆ ತಿಳಿಸ್ತೇನೆ. ಹುಮ್ನಾಬಾದ್ ಜನರಿಗೆ ಜವಾರಿ ಕೋಳಿ, ಜವಾರಿ ಮೊಟ್ಟೆ ಹಾಗೂ ಕುರಿ ಬೇಕಾದಲ್ಲಿ ಮಾರುಕಟ್ಟೆ ಮನೆ ಅಲೆದಾಡುವ ಚಿಂತೆ ಬೇಡ. ನಿಮ್ಮ ಹತ್ತಿರದ ಹುಮ್ನಾಬಾದ್ ಇಂಡಸ್ಟ್ರಿಯಲ್ ಏರಿಯಾ ಕಲಬುರಗಿ ರಸ್ತೆಯಲ್ಲಿ ಕುರಿ, ಕೋಳಿ, ಮೊಟ್ಟೆ ಫಾರ್ಮ್ ಲಭ್ಯವಿದೆ. ಇಲ್ಲಿ ಜವಾರಿ ಮೊಟ್ಟೆ, ಜವಾರಿ ಕೋಳಿ ಹಾಗೂ ಕುರಿಗಳು ಸಿಗುತ್ತವೆ. ವಿಶೇಷವಾಗಿ ಹಬ್ಬಗಳಲ್ಲಿ ರಿಯಾಯಿತಿ ದರದಲ್ಲಿ ಕೋಳಿ, ಕುರಿ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972784156 ಅಥವಾ 8217854404. ನಾಗೇಂದ್ರ ಜಮಾದಾರ್, ಮಾಲೀಕರು, ಕೋಳಿ, ಕುರಿ, ಮೊಟ್ಟೆ ಫಾರಂ, ಹುಮ್ನಾಬಾದ್.